ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕನ್ನಡ ರತ್ನ ಯೂಟ್ಯೂಬ್ ಚಾನಲ್ಗೆ ತುಂಬು ಹೃದಯದ ಹಾರ್ದಿಕವಾದಂಥ ಸ್ವಾಗತವನ್ನು ಕೋರ್ತೇನೆ. ಇಂದಿನ ತರಗತಿಯಲ್ಲಿ ಪಂಪ ಯುಗದ ಮುಂದುವರೆದ ಭಾಗವನ್ನು ಈ ತರಗತಿಯಲ್ಲಿ ಅಧ್ಯಯನವನ್ನು ಮಾಡೋಣ. ಈ ಹಿಂದಿನ ಒಂದು ತರಗತಿಗಳಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆಯ ಕುರಿತು ಹಲವಾರು ತರಗತಿಗಳನ್ನು ಮಾಡ್ಕೊತ ಬಂದಿದ್ದೇವೆ. ಅದರಲ್ಲಿ ಪ್ರಮುಖವಾಗಿ ಕನ್ನಡ ಸಾಹಿತ್ಯ ಚರಿತ್ರೆಯ ಕಾಲಘಟ್ಟಗಳು, ಪ್ರಾಚೀನ ಕನ್ನಡ ಸಾಹಿತ್ಯ ರೂಪಗಳು ಹಾಗೂ ಪಂಪ ಪೂರ್ವ ಯುಗ, ಈಗ ಸದ್ಯದಲ್ಲಿ ಪಂಪ ಯುಗದ ಬಗ್ಗೆ ಒಂದು ತರಗತಿ ಪೂರ್ಣಗೊಂಡಿದ್ದು ಈಗ ಎರಡನೇ ತರಗತಿ ಮುಂದುವರಿತಾ ಇದೆ. ಪಂಪ ಯುಗದಲ್ಲಿ ಬರ್ತಕ್ಕಂತಹ ಕವಿಗಳ ಬಗ್ಗೆ ಪಂಪ ಆಗಿರ್ಬೋದು, ಪೊನ್ನ ಆಗಿರ್ಬೋದು, ರನ್ನ, ಜನ್ನ ಇವರ ಬಗ್ಗೆ ನಾವು ಅಧ್ಯಯನವನ್ನು ಮಾಡಿದ್ದೇವೆ. ಅದರ ಮುಂದುವರೆದ ಭಾಗವನ್ನು ಈ ತರಗತಿಯಲ್ಲಿ ಡಿಸ್ಕಸ್ ಮಾಡೋಣ. ಕುವೆಂಪುರವರ ಒಂದು ಪ್ರಮುಖವಾಗಿರ್ತಕ್ಕಂತಹ ಒಂದು ಮಾತನ್ನು ನೆನೆಸ್ಕೊಂಡು ಈ ತರಗತಿಯನ್ನು ಮುಂದುವರಿಸೋಣ. ಮನುಜಮತ ವಿಶ್ವಪಥ. ಮನುಜಮತ ವಿಶ್ವಪಥ, ವಿಜ್ಞಾನ ದೃಷ್ಟಿ, ವಿಚಾರ ಬುದ್ಧಿ ಇವು ನಮ್ಮ ಹೃದಯದ ನಿತ್ಯ ಮಂತ್ರಗಳಾಗಬೇಕು ಅಂಥೇಳಿ ಕುವೆಂಪುರವರು ಹೇಳ್ತಾರೆ. ಮನುಜ ಮತ, ವಿಶ್ವಪಥ, ವಿಜ್ಞಾನದ ದೃಷ್ಟಿ, ವಿಚಾರ ಬುದ್ಧಿ ಇವುಗಳು ನಮ್ಮ ಹೃದಯದ ನಿತ್ಯ ಮಂತ್ರಗಳಾಗಬೇಕು. ಬಿಟ್ಟು ಮೂಢನಂಬಿಕೆಗಳಾಗಿರ್ಬೋದು, ಮಗದೊಂದು ಅಜ್ಞಾನದ ದೃಷ್ಟಿಕೋನ ನಮ್ಮದಾಗಿರಬಾರ್ದು ಅಂಥೇಳಿ ಕುವೆಂಪುರವರು ಹೇಳುವಂತಹ ಒಂದು ಮಾತನ್ನು ನೆನೆಸ್ಕೊಂಡು ನಾವು ನಮ್ಮ ಒಂದು ಕಾಯಕದಲ್ಲಿ ತೊಡಗೋಣ. ಟೀಕೆಗಳು ಸಾಯುತ್ತವೆ, ಕೆಲಸಗಳು ಉಳಿಯುತ್ತವೆ ಅಂಥೇಳಿ. ಟೀಕೆಗಳು ಸಾಯುತ್ತವೆ, ಕೆಲಸಗಳು ಉಳಿಯುತ್ತವೆ ಅಂಥೇಳಿ ಯಾವುದೇ ರೀತಿಯ ಟೀಕೆಗಳಿಗೆ ಮಣೆ ಹಾಕದೆ, ಕಿವಿಗೊಡದೆ ನಾವು ನಮ್ಮ ಕೆಲಸದ ಕಡೆಗೆ ಮುಂದುವರೆದಾಗ ಮಾತ್ರ ಆ ಕೆಲಸಗಳು ಅಚ್ಚಳಿಯದೆ ಭವಿಷ್ಯತ್ತಿನಲ್ಲಿ ಉಳಿಯುತ್ತವೆ ಅನ್ನೋ ಒಂದು ಮಾತನ್ನು, ಕುವೆಂಪುರವರ ಮಾತನ್ನು ನಾವು ನೆನೆಸ್ಕೊಳ್ತಾ ಪಂಪ ಯುಗದ ಕವಿಗಳ ಬಗ್ಗೆ, ಸಾಹಿತ್ಯ ಚರಿತ್ರೆಯ ಬಗ್ಗೆ ನಾವು ನೋಡೋಣ. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಒಬ್ಬ ಕವಿಯಾಗಿರ್ತಕ್ಕಂತಹ ಚಾವುಂಡರಾಯ ಕವಿಯವರ ಒಂದು ವಿಚಾರಗಳನ್ನು ನಾವು ನೋಡಿದಾಗ, ಚಾವುಂಡರಾಯರವರು ಗಂಗವಂಶದ ರಾಜನಾಗಿರ್ತಕ್ಕಂತಹ ರಾಚಮಲ್ಲನಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿರ್ತಕ್ಕಂತಹ ಒಬ್ಬ ಪ್ರಮುಖ ಕವಿ. ಮಂತ್ರಿಯಾಗಿ ಕೂಡ ಕೆಲಸವನ್ನು ನಿರ್ವಹಿಸಿದ್ದಾರೆ. ಅದರ ಜೊತೆಗೆ ಸೇನಾಧಿಪತಿ ಕೂಡ ಆಗಿದ್ದರು. ಮಂತ್ರಿಯಾಗಿ, ಸೇನಾಧಿಪತಿಯಾಗಿ, ಜೊತೆಗೆ ಕವಿಯಾಗಿ ಕೂಡ ಇವರು ಇದ್ದರು. ಕವಿಯಾಗಿದ್ದುಕೊಂಡು ಮಹಾಕವಿ ರನ್ನನಿಗೆ, ಮಹಾಕವಿಯಾಗಿರ್ತಕ್ಕಂತಹ ರನ್ನನಿಗೆ ಆಶ್ರಯದತ್ತನಾಗಿದ್ದು ಅವನಿಂದ ಕಾವ್ಯಗಳನ್ನು ಬರೆಸಿದನು. ಅನೇಕ ಯುದ್ಧಗಳಲ್ಲಿ ಹೋರಾಟವನ್ನು ಮಾಡಿ ಪರಾಕ್ರಮವನ್ನು ತೋರಿದಂತಹ ಖ್ಯಾತ ಕವಿ ಚಾವುಂಡರಾಯ. ಹಾಗಾಗಿ ಇವರನ್ನು ಹಲವಾರು ಬಿರುದುಗಳಿಂದ ಕೊಂಡಾಡ್ತಾರೆ. ಸಮರ ಪರಶುರಾಮ ಅಂಥೇಳಿ, ವೀರ ಮಾರ್ತಾಂಡ ಅಂಥೇಳಿ, ಪ್ರತಿಪಕ್ಷ ರಾಕ್ಷಸ ಅಂಥೇಳಿ, ಹೀಗೆ ಹಲವಾರು ಬಿರುದುಗಳಿಂದ ಇವರನ್ನು ಕರೀತಾರೆ. ಇವರು ಚಾವುಂಡರಾಯರವರು ತ್ರಿಷಷ್ಟಿ ಲಕ್ಷಣ ಮಹಾಪುರಾಣ ಎಂಬ ಗ್ರಂಥವನ್ನು ಕೂಡ ಬರೀತಾರೆ. ಇದನ್ನು ಚಾವುಂಡರಾಯ ಪುರಾಣ ಅಂಥೇಳೇ ಇದನ್ನು ಕರೀತಾರೆ. ಚಾವುಂಡರಾಯರವರ ಕಾಲ ಕ್ರಿಸ್ತಶಕ 975. ಅವರ ಮತ ಜೈನ ಮತ. ಚಾವುಂಡರಾಯರವರಿಗೆ ಆಶ್ರಯವನ್ನು ನೀಡಿರ್ತಕ್ಕಂತಹ ದೊರೆ ಗಂಗರಾಚಮಲ್ಲ. ಚಾವುಂಡರಾಯನ ಕೃತಿ ಯಾವುದು ಅಂತಂದರೆ ಚಾವುಂಡರಾಯ ಪುರಾಣ. ಇದು ಒಂದು ಗದ್ಯ ಕಥೆಯಾಗಿದೆ. ಇದರ ಮೂಲ ಹೆಸರು ಬಂದ್ಬಿಟ್ಟು ತ್ರಿಷಷ್ಟಿ ಲಕ್ಷಣ ಮಹಾಪುರಾಣ ಅಂಥೇಳಿ ಇದನ್ನು ಚಾವುಂಡರಾಯ ಪುರಾಣ ಅಂಥೇಳಿ ಕರೀತಾರೆ. ಶ್ರವಣ ಬೆಳಗೊಳದಲ್ಲಿ ಗೊಮ್ಮಟೇಶ್ವರ ವಿಗ್ರಹವನ್ನು ನಿಲ್ಲಿಸಿದವನು ಯಾರು ಅಂತಂದರೆ ಚಾವುಂಡರಾಯ ಶ್ರವಣ ಬೆಳಗೊಳದಲ್ಲಿ ಗೊಮ್ಮಟೇಶ್ವರ ವಿಗ್ರಹವನ್ನು ನಿಲ್ಲಿಸ್ತಾನೆ. ಚಾವುಂಡರಾಯ ಪುರಾಣಕ್ಕೆ, ಈ ಚಾವುಂಡರಾಯ ಪುರಾಣಕ್ಕೆ ಆಕಾರ ಗ್ರಂಥ ಯಾವುದು ಅಂತಂದರೆ ಜೀನಸೇನ ಗುಣಭದ್ರರ
ಸಂಸ್ಕೃತ ಮಹಾಪುರಾಣ. ಚಾವುಂಡರಾಯ ಶೌರ್ಯಕ್ಕಾಗಿ ಪಡೆದ ಹೆಸರು ಯಾವುದಂದರೆ ವೀರ ಮಾರ್ತಾಂಡ ದೇವ. ಕವಿಯ ಜೊತೆಗೆ ಒಳ್ಳೆಯ ಶೌರ್ಯವನ್ನು ಪ್ರದರ್ಶನ ಮಾಡ್ತಕ್ಕಂತಹ ಒಬ್ಬ ಯೋಧ ಕೂಡ ಆಗಿರೋದರಿಂದ ಅವರಿಗೆ ವೀರ ಮಾರ್ತಾಂಡ ದೇವ ಅಂಥೇಳಿ ಬಿರುದನ್ನು ಕೊಡಲಾಗಿತ್ತು. ಚಾವುಂಡರಾಯ ಚಾರಿತ್ರ್ಯ ಮತ್ತು ಮತಾಭಿಮಾನಕ್ಕಾಗಿ ನೀಡಿರ್ತಕ್ಕಂತಹ ಅವರಿಗೆ ಕರೆಯುವಂಥ ಒಂದು ಹೆಸರು ಯಾವುದು ಅಂತಂದರೆ ಸಂಯುಕ್ತ ರತ್ನಾಕರ. ಸಂಯುಕ್ತ ರತ್ನಾಕರ. ಚಾವುಂಡರಾಯನ ಬಿರುದುಗಳು ಯಾವುವು? ಸಮರ ಪರಶುರಾಮ, ಪ್ರತಿಪಕ್ಷ ರಾಕ್ಷಸ ರಾಯ, ಭಟ್ಟ ಮಾರಿ. ಗೊಮ್ಮಟ ಮೂರ್ತಿಯ ಪಾದದ ಬಳಿ ಕೆತ್ತಿರುವ ಚಾವುಂಡರಾಯನ ಹೆಸರಿನ ಉಲ್ಲೇಖ ಯಾವುದು ಅಂದರೆ ಚಾವುಂಡರಾಯ ಪ್ರಶಸ್ತಿ ಮಾಧಂ ಅಂಥೇಳಿ ಇರ್ತಕ್ಕಂಥದ್ದು. ಇನ್ನೋರ್ವ ಪ್ರಮುಖ ಕವಿ ನಾಗವರ್ಮ, 1ನೇ ನಾಗವರ್ಮ. 1ನೇ ನಾಗವರ್ಮನ ಕಾಲ 990, ಕ್ರಿಸ್ತಶಕ 990. ಕನ್ನಡ ಸಾಹಿತ್ಯದ ಮೊಟ್ಟ ಮೊದಲ ಬ್ರಾಹ್ಮಣ ಕವಿ ಯಾರು ಅಂತಂದರೆ 1ನೇ ನಾಗವರ್ಮ ಆಗ್ತಾನೆ. ಬಾಣಭಟ್ಟನ ಕಾದಂಬರಿಯನ್ನು ಚಂಪುವಿನಲ್ಲಿ ಕನ್ನಡಕ್ಕೆ ಅನುವಾದಿಸಿಕೊಟ್ಟ ಕೀರ್ತಿವಂತ 1ನೇ ನಾಗವರ್ಮ ಆಗ್ತಾನೆ. ಕನ್ನಡದ ಮೊದಲ ಛಂದೋಗ್ರಂಥ ಛಂದೋಂಬುದಿಯನ್ನು ರಚಿಸಿದವನು ಯಾರಂತಂದರೆ 1ನೇ ನಾಗವರ್ಮ. ಛಂದಶಾಸ್ತ್ರದ ಅನೇಕ ವಿಷಯಗಳನ್ನು ಆ ಒಂದು ಛಂದೋಂಬುದಿಯಲ್ಲಿ ಚರ್ಚಿಸಿದ್ದಾನೆ. ನಾಗವರ್ಮನು ಪಂಪ, ಚಾವುಂಡರಾಯರಂತೆ ಕವಿಯೂ ಅಲ್ಲದೆ ಕಲಿಯೂ ಕೂಡ ಆಗಿದ್ದನು. ನಾಗವರ್ಮನು ಪಂಪನ ಊರಾದ ವೆಂಗಿಪಳುವಿನವನು ಕೂಡ ಆಗಿದ್ದಾನೆ. ಅಂದರೆ ಪಂಪನ ಮತ್ತು 1ನೇ ನಾಗವರ್ಮನ ಊರು ಒಂದೇ ಆಗಿತ್ತು. ಒಂದನೇ ನಾಗವರ್ಮನ ಹುಟ್ಟಿದ ಸ್ಥಳ ವೆಂಗಿಪಳುವು ಅಥವಾ ವೆಂಗಿಮಂಡಲ. ಅವರ ತಂದೆ ವೆಣ್ಣಮ್ಮಯ್ಯ, ತಾಯಿ ಪೋಳಕ್ಕಬ್ಬೆ. ನಾಗವರ್ಮನ ಆಶ್ರಯ ದೊರೆ ಚಂದ್ರರಾಜ ಅಥವಾ ರಕ್ಕಸಗಂಗ. ಚಂದ್ರರಾಜ ನಾಗವರ್ಮನ ಆಶ್ರಯ ದೊರೆ. 1ನೇ ನಾಗವರ್ಮನ ಬಿರುದುಗಳು ಕವಿರಾಜಹಂಸ, ಬುಧಾಬ್ಜನ ಕಳಸಹಂಸ, ಕಂದಪರ್ವ, ನೆಗಳ್ತೆ ಗೋಜ. 1ನೇ ನಾಗವರ್ಮನ ಕೃತಿಗಳು ಛಂದೋಂಬುದಿ, ಕರ್ನಾಟಕ ಕಾದಂಬರಿ. ಕನ್ನಡದ ಮೊದಲ ಛಂದಶಾಸ್ತ್ರ ಗ್ರಂಥ ಯಾವುದು ಅಂದರೆ ಛಂದೋಂಬುದಿ. ಈಶ್ವರನು ಛಂದಸ್ಸನ್ನು ಉಮೆಗೆ ಬೋಧಿಸಿದಂತೆ ನಾಗವರ್ಮನು ಬೋಧಿಸಿದ್ದು ಹೆಂಡತಿಗೆ. ನಾಗವರ್ಮನ ಮಡದಿಯ ಹೆಸರು ಕೂರ್ತ. ನಾಗವರ್ಮನ ಛಂದೋಂಬುದಿಯಲ್ಲಿ ಉಲ್ಲೇಖವಿರುವ ತಮಿಳಿನ ಛಂದೋಗ್ರಂಥ ಯಾವುದು ಅಂದರೆ ಗುಣಗಾಂಕಿಯಂ. ಸಂಸ್ಕೃತ ಕಾವ್ಯದ ಪ್ರಥಮ ಕನ್ನಡ ಅನುವಾದ ಕೃತಿ ಯಾವುದು? ಸಂಸ್ಕೃತ ಕಾವ್ಯದ ಪ್ರಥಮ ಕನ್ನಡ ಅನುವಾದ ಕೃತಿ ಯಾವುದು ಅಂದರೆ ಕರ್ನಾಟಕ ಕಾದಂಬರಿ. 1ನೇ ನಾಗವರ್ಮ ಬರೆದಿರ್ತಕ್ಕಂತಹ ಕರ್ನಾಟಕ ಕಾದಂಬರಿ. ಕರ್ನಾಟಕ ಕಾದಂಬರಿಗೆ ಆಕಾರ ಗ್ರಂಥ ಯಾವುದು ಅಂದರೆ ಬಾಣನ ಸಂಸ್ಕೃತ ಕಾದಂಬರಿ. ಕರ್ನಾಟಕ ಕಾದಂಬರಿಯಲ್ಲಿ ವರ್ಣಿತವಾದ ಸರೋವರ ಯಾವುದು ಅಂದರೆ ಅಚ್ಚೋದ ಸರೋವರ. ಕರ್ನಾಟಕ ಕಾದಂಬರಿಯ ಸ್ವರೂಪ ಯಾವುದು ಅಂದರೆ ಚಂಪು ಸ್ವರೂಪದಲ್ಲಿದೆ. ಮುಂದಿನ ಕವಿ ಚಂದ್ರರಾಜ. ಕುವೆಂಪುರವರು ಒಂದು ಕಡೆ 100 ದೇವರನ್ನೆಲ್ಲ ನೂಕಾಚೆ ದೂರ ಅಂತ ಹೇಳ್ತಾರೆ. 100 ದೇವರನ್ನೆಲ್ಲ ನೂಕಾಚೆ ದೂರ, ಭಾರತಾಂಬೆಯೇ ದೇವಿ ನಮಗಿಂದು ಪೂಜಿಸುವ ಭಾರ. 100 ದೇವರನ್ನೆಲ್ಲ ನೂಕಾಚೆ ದೂರ, ಭಾರತಾಂಬೆಯೇ ದೇವಿ ನಮಗಿಂದು ಪೂಜಿಸುವ ಭಾರ ಅಂತ ಹೇಳ್ತಾರೆ. ಈ ರೀತಿ ಭಾರತಾಂಬೆಯ ಬಗ್ಗೆ ಹೆಮ್ಮೆ, ಗೌರವ ಹಾಗೂ ಐಕ್ಯತೆಯನ್ನು ಹೊಂದಿರಬೇಕು. ಕೇವಲ ದೇವರು ಅಂಥೇಳಿ ಅನ್ನೋಕ್ಕಿಂತ ಭಾರತಾಂಬೆಯನ್ನು ಮನದಲ್ಲಿ ನೆನೆಸ್ಕೊಂಡ್ರೆ ನಮ್ಮ ದೇಶ ಮುಂದೆ ಬರಲಿಕ್ಕೆ ಸಾಧ್ಯ ಇದೆ, ಭಾವೈಕ್ಯತೆ ಮೂಡಲಿಕ್ಕೆ ಸಾಧ್ಯ ಇದೆ. ದೇಶದ ಅಭಿಮಾನ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಇರಬೇಕು ಅಂಥೇಳಿ ಅವರು ಹೇಳ್ತಾರೆ. ಹಲವಾರು ಕಡೆ ಕಲೆಯ ಕಣ್ಣಿಲ್ಲದವರಿಗೆ ಒಂದು
ಕಲ್ಲು ಕಾಡು, ಕಲೆಯ ಕಣ್ಣಿಲ್ಲದವರಿಗೆ ಒಂದು ಕಲ್ಲು ಕಾಡು, ಕಲಾವಂತನಿಗೆ ಅದು ಸಗ್ಗಬೀಡು, ಕಲಾವಂತನಿಗೆ ಅದು ಸಗ್ಗಬೀಡು ಅಂಥೇಳಿ. ಹೀಗೆ ಅವರ ಒಂದು ವಿಚಾರಧಾರೆಗಳನ್ನು ಅಭಿವ್ಯಕ್ತಪಡಿಸ್ತಾ ಮಹಾಕವಿಯಾಗಿರ್ತಕ್ಕಂತಹ ಕುವೆಂಪುರವರು. ನಾವು ಈಗ ಚಂದ್ರರಾಜನ ಬಗ್ಗೆ ಸ್ವಲ್ಪ ನೋಡೋಣ. ಚಂದ್ರರಾಜ ಕವಿಯ ಒಂದು ಕಾಲ ಕ್ರಿಸ್ತಶಕ 1040. ಇವರ ವಿಶೇಷತೆ ಏನು ಅಂತಂದರೆ, ಕನ್ನಡ ಭಾಷೆಯ ಮೊತ್ತ ಮೊದಲ ಕಾಮಶಾಸ್ತ್ರ ಗ್ರಂಥ ಆಗಿರ್ತಕ್ಕಂತಹ ಮದನ ತಿಲಕ ಕೃತಿಯನ್ನು ಅವರು ರಚನೆಯನ್ನು ಮಾಡ್ತಾರೆ. ಇವರು ಚಾಲುಕ್ಯ ಜಯಸಿಂಹನ ಮಾಂಡಲಿಕರಲ್ಲಿ ಒಬ್ಬನಾದ ರೇಚ ಎಂಬುವನ ಆಶ್ರಯ ಕವಿ. ರೇಚ ಎಂಬ ಅರಸನ ಆಶ್ರಿತ ಕವಿ ಚಂದ್ರರಾಜ. ಮದನ ತಿಲಕ ಅವನ ಪ್ರಸಿದ್ಧ ಗ್ರಂಥ, ಕನ್ನಡ ಭಾಷೆ ಮೊದಲ ಕಾಮಶಾಸ್ತ್ರ ಗ್ರಂಥ. ಇವನು ಮತದಿಂದ ಬ್ರಾಹ್ಮಣ ಹಾಗೂ ಹಲವಾರು ಪ್ರಸಿದ್ಧವಾಗಿರ್ತಕ್ಕಂಥ ಬಿರುದುಗಳು ಇವರಿಗೆ ಇವೆ. ಕವಿತಾ ಮಹಾರ್ಣವ ಅಂತ ಕರೀತಾರೆ ಇವರನ್ನು. ಕವಿತಾ ಮಹಾರ್ಣವ, ಪ್ರತ್ಯಕ್ಷ ಕಂದರ್ಪ, ಈ ರೀತಿ ಬಿರುದುಗಳು ಇವನಿಗೆ ಇವೆ. ವ್ಯಾಕರಣ ಆಗಿರ್ಬೋದು, ಅರ್ಥಶಾಸ್ತ್ರ ಆಗಿರ್ಬೋದು, ಗಣಿತ ಆಗಿರ್ಬೋದು, ಅಲಂಕಾರ ಆಗಿರ್ಬೋದು, ಕಾವ್ಯ, ನಾಟಕ, ಕಾಮಶಾಸ್ತ್ರ, ನೃತ್ಯ, ಗೀತ, ಹಯಾಶಾಸ್ತ್ರ, ಅದ್ವೈತ, ಗಾಂಧರ್ವ ವಿದ್ಯೆ, ತರ್ಕಶಾಸ್ತ್ರ, ಇಂದ್ರಜಾಲ, ವೈದ್ಯ, ವಾದ್ಯ, ಶಕುನ, ಈ ಹಲವು ವಿದ್ಯೆಗಳನ್ನು ಬಲ್ಲವನಾಗಿದ್ದನು ಅಂಥೇಳಿ ಹೇಳಲಾಗುತ್ತೆ. ಅಲ್ಲದೆ ಶುದ್ಧ ಚರಿತ್ರ ಅಂತ ಬರುತ್ತೆ. ಶುದ್ಧ ಚರಿತ್ರ ಸಂಪ್ರದಾಯಶೀಲ, ಪರಹಿತಾಸಕ್ತ ಮತ್ತು ಸತ್ಯಸಂಧ ಎಂಬುದಾಗಿ ಲೋಕ ತನ್ನನ್ನು ಮೆಚ್ಚಿಕೊಂಡಿದೆ ಅಂತೆಂದು ತಾನೇ ತನ್ನ ಗ್ರಂಥದಲ್ಲಿ ಮದನ ತಿಲಕದಲ್ಲಿ ಹೇಳ್ಕೊಂಡಿದ್ದಾನೆ. ಹಾಗಾಗಿ ಈ ಒಂದು ಚಂದ್ರರಾಜನ ಒಂದು ಆಶ್ರಿತ ದೊರೆ ಯಾರು ಅಂದರೆ ಮಹಾಸಾಮಂತನಾಗಿರ್ತಕ್ಕಂತಹ ರೇಚ. ಇವನ ಮತ ಬ್ರಾಹ್ಮಣ ಮತ. ಚಂದ್ರರಾಜನ ಬಿರುದುಗಳು ಕವಿತಾ ಮಹಾರ್ಣವ ಮತ್ತು ಕಂದರ್ಪ ಅಂತೇಳಿ. ಇವನ ಕೃತಿ ಮದನ ತಿಲಕ, ಪ್ರಸಿದ್ಧವಾಗಿರ್ತಕ್ಕಂಥ ಮದನ ತಿಲಕದಲ್ಲಿರ್ತಕ್ಕಂಥ ಅಧಿಕರಣಗಳು 18. ಕನ್ನಡ ಭಾಷೆ ಮೊದಲ ಕಾಮಶಾಸ್ತ್ರ ಗ್ರಂಥ ಮದನ ತಿಲಕ ಆಗಿದೆ. ಇನ್ನೊಬ್ಬ ಪ್ರಮುಖ ಕವಿ ಶ್ರೀಧರಾಚಾರ್ಯ. ಕಾಲ ಕ್ರಿಸ್ತಶಕ 1050. ಜಾತಕ ತಿಲಕಂ ಗ್ರಂಥದ ಕೊನೆಯಲ್ಲಿ ಧಾತ್ರಿ ನಾವ ಮಲ್ಲ ಭೂಮಿಪಾಲಕ ಸೊಸೆದಾಳ್ಗೆ ಎಂದು ತಿಳಿಸಿರುವುದರಿಂದಲೂ ಗ್ರಂಥ ರಚನೆ ಮುಗಿದ ದಿನ 1049 ನವೆಂಬರ್ 16ನೇ ತಾರೀಕಿಗೆ ಸರಿ ಹೊಂದುವುದರಿಂದಲೂ ಇವನು ಚಾಲುಕ್ಯ 1ನೇ ಸೋಮೇಶ್ವರನ ಆಸ್ಥಾನ ಕವಿಯಾಗಿದ್ದನು ಅಂತೇಳಿ ನಮಗೆ ತಿಳಿದು ಬರ್ತದೆ. ಈತ ತನ್ನನ್ನು ಪ್ರಜ್ಞಾಧರ, ಶಾಸ್ತ್ರಕವಿ ಬಾಂಧವ, ಕರ್ಣರತ್ನ, ಬುಧತಿಲಕ, ಬುಧಮಿತ್ರ, ಸಮ್ಯಕ್ತ, ರತ್ನಾಕರ, ಕವಿರಾಜ ಬಾಂಧವ, ವಿದ್ಯಾಧರ, ಈ ಥರ ಹಲವಾರು ವಿಷಯಗಳಲ್ಲಿ ತನ್ನನ್ನು ತಾನು ವಿಶ್ಲೇಷಿಸಿಕೊಂಡಿದ್ದಾನೆ. ಪೂರ್ವ ಕವಿಗಳಾಗಿರ್ತಕ್ಕಂತಹ ಪಂಪ ಆಗಿರ್ಬೋದು, ಚಂದ್ರಭಟ್ಟ ಆಗಿರ್ಬೋದು, ಮನಸ್ಸೀಜ ಆಗಿರ್ಬೋದು, ಗಜಾಂಕುಶ ಆಗಿರ್ಬೋದು, ಗುಣವರ್ಮ, ಇವರನ್ನು ಸ್ಮರಿಸಿಕೊಂಡಿದ್ದಾನೆ. ಈ ಶ್ರೀಧರಾಚಾರ್ಯರ ಮತ ಯಾವುದು ಅಂತಂದರೆ ಜೈನ ಮತ. ಶ್ರೀಧರಾಚಾರ್ಯನ ಕೃತಿ ಯಾವುದು ಅಂದರೆ ಜಾತಕ ತಿಲಕ. ಶ್ರೀಧರಾಚಾರ್ಯನ ಆಶ್ರಯ ದೊರೆ ಯಾರಂದರೆ ಚಾಲುಕ್ಯ ಅಹಮಲ್ಲ 1ನೇ ಸೋಮೇಶ್ವರ. ಕನ್ನಡದ ಮೊದಲ ಜ್ಯೋತಿಷ್ಯ ಗ್ರಂಥ ಜಾತಕ ತಿಲಕವನ್ನು ರಚನೆ ಮಾಡಿದ್ದಾನೆ. ಕನ್ನಡದ ಮೊದಲ ಜ್ಯೋತಿಷ್ಯ ಗ್ರಂಥ ಜಾತಕ ತಿಲಕವನ್ನು ರಚನೆ ಮಾಡಿದ್ದಾನೆ. ಜಾತಕ ತಿಲಕದಲ್ಲಿರ್ತಕ್ಕಂತಹ ಪ್ರಕರಣಗಳ ಸಂಖ್ಯೆ 24.
ಮತ್ತು ಶ್ರೀಧರಾಚಾರ್ಯನು ರಚಿಸಿದ್ದಾನೆ ಎನ್ನುವ ಇನ್ನೊಂದು ಕೃತಿ ಯಾವುದು ಅಂದರೆ ಚಂದ್ರಪ್ರಭ ಚರಿತೆ. ಆದರೆ ಇದು ಉಪಲಬ್ಧವಿಲ್ಲ. ಚಂದ್ರಪ್ರಭ ಚರಿತೆ ಉಪಲಬ್ಧವಿಲ್ಲ, ಆದರೆ ಜಾತಕ ತಿಲಕ ಉಪಲಬ್ಧವಿದೆ. ಇನ್ನೊಬ್ಬ ಪ್ರಮುಖ ಕವಿ ದುರ್ಗಸಿಂಹ. ದುರ್ಗಸಿಂಹ ಒಬ್ಬ ಶ್ರೇಷ್ಠ ಹಳಗನ್ನಡ ಕಥೆಗಾರ. ಇವರು ಹಳಗನ್ನಡ ಕಥೆಗಾರ. ಕನ್ನಡ ಸಾಹಿತ್ಯದಲ್ಲಿ ಶಿವಕೋಟಾಚಾರ್ಯನ ನಂತರ ಕಾಣಿಸಿಕೊಳ್ಳುವ ಒಬ್ಬ ಒಳ್ಳೆಯ ಕಥೆಗಾರ ದುರ್ಗಸಿಂಹ. ಈತನು ಬ್ರಾಹ್ಮಣ ವಂಶಕ್ಕೆ ಸೇರಿದ್ದಾನೆ. ಕರ್ನಾಟಕದ ಸೈಯಡಿ ಎಂಬ ಗ್ರಾಮದಲ್ಲಿ ಈಶ್ವರಾರ್ಯ ಮತ್ತು ರೇವಕಬ್ಬೆಯ ದಂಪತಿಗಳ ಮಗ ಇವನು. ತನ್ನ ಆಶ್ರಯದಾತನಾದ ಜಯಸಿಂಹನ ಅಪ್ಪಣೆಯಂತೆ ಹರಿಹರ ದೇವಾಲಯವೊಂದನ್ನು ಕಟ್ಟಿಸಿದನಂತ ಒಂದು ಇತಿಹಾಸ ಹೇಳ್ತದೆ. ಈತನು ರಚಿಸಿದ ಪಂಚತಂತ್ರ ಎಂಬ ಪ್ರಸಿದ್ಧ ಗ್ರಂಥ ಸೊಗಸಾದ ಕಥಾಗುಚ್ಛಗಳನ್ನು ಒಳಗೊಂಡಿದೆ. ಯಾವುದು? ಪಂಚತಂತ್ರ ಎಂಬ ಒಂದು ಪ್ರಸಿದ್ಧ ಗ್ರಂಥ ಸೊಗಸಾದ ಕಥಾಗುಚ್ಛವಾಗಿದೆ. ಇದು ಪ್ರಾಣಿಗಳ ಮೂಲಕ ಮನುಷ್ಯರಿಗೆ ಹೇಳಿದ ನೀತಿ ಕಥೆಗಳ ಒಂದು ಬೃಹತ್ ಸಂಪುಟ. ಪ್ರಾಣಿಗಳ ಮೂಲಕ ಮನುಷ್ಯರಿಗೆ ಹೇಳಿದ ಒಂದು ನೀತಿ ಕಥೆಗಳ ಬೃಹತ್ ಸಂಪುಟ ಆಗಿದೆ. ಅಂತೆಯೇ ಡಾಕ್ಟರ್ ಎಂ ಚಿದಾನಂದ ಮೂರ್ತಿಯವರು ಏನು ಹೇಳ್ತಾರೆ ಅಂತಂದರೆ, ದುರ್ಗಸಿಂಹನ ಪಂಚತಂತ್ರವು ಕಥೆಯೊಳಗಿನ ಕಥೆಯಾಗಿದೆ ಅಂತ ಹೇಳ್ತಾರೆ. ದುರ್ಗಸಿಂಹನ ಪಂಚತಂತ್ರವು ಕಥೆಯೊಳಗಿನ ಕಥೆಯಾಗಿದೆ ಅಂತ ಹೇಳ್ತಾರೆ. ಸೊ ಹೀಗೆ ದುರ್ಗಸಿಂಹ ಪ್ರಸಿದ್ಧವಾಗಿರ್ತಕ್ಕಂತಹ ಕವಿಯಾಗಿದ್ದು, ಅವರ ತಂದೆ ತಾಯಿ ಈಶ್ವರಾರ್ಯ ಮತ್ತು ರೇವಕಬ್ಬೆ ಬ್ರಾಹ್ಮಣ ಮತಕ್ಕೆ ಸೇರಿದ್ದಾನೆ. ಮತ್ತು ಅವನ ಜನ್ಮಸ್ಥಳ ಯಾವುದಂದರೆ ಕಿಸುನಾಡು ಎಂಬ ನಾಡಿನ ಸೈಯಡಿ ಎಂಬ ಅಗ್ರಹಾರ. ಸೈಯಡಿ. ದುರ್ಗಸಿಂಹನ ಆಶ್ರಯ ದೊರೆ ಚಾಲುಕ್ಯ ದೊರೆ ಜಗದೇಕ ಮಲ್ಲ ಜಯಸಿಂಹ ಆಗಿದ್ದಾನೆ. ದುರ್ಗಸಿಂಹನ ಕೃತಿ ಯಾವುದು ಅಂದರೆ ಪಂಚತಂತ್ರ. ಇದು ಚಂಪು ಸ್ವರೂಪದಲ್ಲಿ ಇರ್ತಕ್ಕಂಥ ಒಂದು ಗ್ರಂಥ. ಸಂಸ್ಕೃತದಲ್ಲಿ ಪಂಚತಂತ್ರವನ್ನು ರಚಿಸಿದವರು ಯಾರು ಅಂದರೆ ವಿಷ್ಣು ಶರ್ಮ. ಕನ್ನಡದಲ್ಲಿ ದುರ್ಗಸಿಂಹ. ವಸುಭಾಗ ಭಟ್ಟನು ರಚಿಸಿದ ಪಂಚತಂತ್ರವೆಂಬ ಕೃತಿಯನ್ನು ಕನ್ನಡದಲ್ಲಿ ಹೊಸತಾಗಿರೇ ವಿರಚಿಸುವೆಂ ಎಂದು ಕನ್ನಡ ಪಂಚತಂತ್ರ ಬರೆದ ಕವಿ ಯಾರಂದ್ರೆ ದುರ್ಗಸಿಂಹ. ವಸುಭಾಗ ಭಟ್ಟನ ಪಂಚತಂತ್ರಕ್ಕೆ ಮೂಲ ಕೃತಿ ಯಾವುದನ್ನು ಗುಣಾಢ್ಯನ ಪೈಶಾಚ ಭಾಷೆಯಲ್ಲಿ ರಚಿಸಿದ ಬೃಹತ್ ಕಥೆ. ಪೈಶಾಚ ಭಾಷೆಯಲ್ಲಿ ಇರ್ತಕ್ಕಂಥದ್ದು ಬೃಹತ್ ಕಥೆ. ಇದನ್ನು ಗುಣಾಢ್ಯ ರಚಿಸಿದ್ದಾನೆ. ಇದನ್ನು ನೋಡಿ ಏನಪ್ಪ ಅಂದ್ರೆ ವಸುಭಾಗ ಭಟ್ಟನು ಪಂಚತಂತ್ರ ಅಂತೇಳಿ ಸಂಸ್ಕೃತದಲ್ಲಿ, ಅದನ್ನು ಆಧಾರವಾಗಿಟ್ಕೊಂಡು ಕನ್ನಡದಲ್ಲಿ ಏನಪ್ಪ ಅಂತಂದರೆ ದುರ್ಗಸಿಂಹ ಪಂಚತಂತ್ರವನ್ನು ರಚನೆ ಮಾಡ್ತಾನೆ. ಇನ್ನೋರ್ವ ಪ್ರಮುಖ ಕವಿಯಾಗಿರ್ತಕ್ಕಂತಹ ಶಾಂತಿನಾಥನ ಬಗ್ಗೆ ತಿಳಿದುಕೊಳ್ಳೋಣ. ಮನಸ್ಸು ಶಕ್ತಿಯುತವೂ ಶಿಸ್ತುಬದ್ಧವೂ ಆಗಿರುವುದರಲ್ಲಿಯೇ ಜ್ಞಾನದ ಮೌಲ್ಯವಿದೆ ಅಂಥೇಳಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಮನಸ್ಸು ಹೇಗಿರಬೇಕು? ಶಕ್ತಿಯುತವಾಗಿರಬೇಕು ಮತ್ತು ಶಿಸ್ತುಬದ್ಧವಾಗಿರಬೇಕು. ಅಂದಾಗ ಮಾತ್ರ ಜ್ಞಾನದ ಮೌಲ್ಯ ನಮಗೆ ಅರ್ಥ ಆಗಲಿಕ್ಕೆ ಸಾಧ್ಯ ಇದೆ. ಜ್ಞಾನದ ಶಕ್ತಿ ಏನು ಅನ್ನೋದು ನಮಗೆ ಗೊತ್ತಾಗ್ತದೆ. ಶಿಕ್ಷಣದ ಬೇರುಗಳು ಕಹಿ ಇರಬಹುದು, ಆದರೆ ಅದರ ಫಲಗಳು ಯಾವಾಗಲೂ ಸಿಹಿಯಾಗಿರ್ತವೆ ಅಂಥೇಳಿ. ಹಾಗಾಗಿ ಆ ಒಂದು ಸಿಹಿ ಫಲವನ್ನು ಅನುಭವಿಸಬೇಕಾದ್ರೆ ನಾವು ಒಳ್ಳೆಯ ಒಂದು ಶಿಕ್ಷಣವನ್ನು ಪಡೆದುಕೊಳ್ಬೇಕು. ಅಂದಾಗ ಮಾತ್ರ ನಮಗೆ ಒಳ್ಳೆಯ ಫಲವತ್ತಾಗಿರ್ತಕ್ಕಂತಹ ಸಿಹಿಯಾಗಿರ್ತಕ್ಕಂಥ ಭವಿಷ್ಯ ನಮ್ಮ ಮುಂದೆ ದೊರೀತದೆ ಅಂಥೇಳಿ. ಹೀಗಿರುವಂತಹ ಒಂದು ಸಂದರ್ಭದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪಂಪ ಯುಗದ ಕವಿಯಾಗಿರ್ತಕ್ಕಂತಹ ಶಾಂತಿನಾಥನ ಬಗ್ಗೆ ನಾವು ನೋಡೋಣ. ಶಾಂತಿನಾಥ ಕವಿ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಕ್ರಿಸ್ತಶಕ 11ನೇ ಶತಮಾನದಲ್ಲಿ ಒಂದು ಮರಳುಗಾಡಿದ್ದಂತೆ. ಈ ಮರಳುಗಾಡಿನಲ್ಲಿ ಶಾಂತಿನಾಥನ ಒಂದು ಸುಕುಮಾರ ಚರಿತೆ ನೀರಿನ ತಾಣವಿದ್ದಂತೆ ಕಾಣ್ತದೆ ನಮಗೆ. 12ನೇ ಶತಮಾನದಲ್ಲಿ ಮರಳುಗಾಡಿನಂದಿರ್ತಕ್ಕಂಥ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಶಾಂತಿನಾಥನ ಒಂದು ಸುಕುಮಾರ ಚರಿತೆ ಎಂಬ ಕೃತಿ ನೀರಿನ ತಾಣವಿದ್ದಂತೆ ನಮಗೆ ಭಾಸವಾಗ್ತದೆ. ಅಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಕೃತಿಯನ್ನು ರಚಿಸಿಕೊಟ್ಟವನು ಯಾರಂತಂದರೆ ಶಾಂತಿನಾಥನ ಮತ ಜೈನ ಮತ ಆಗಿದೆ. ಶಾಂತಿನಾಥನ ಮತ ಯಾವುದು ಅಂತಂದರೆ ಜೈನ ಮತ. ತಂದೆ ಗೋವಿಂದರಾಜ್, ಗುರು ವರ್ಧಮಾನ, ಅಣ್ಣ ಕರ್ಣಪಾರ್ಯ ಅಂಥೇಳಿ. ಶಾಂತಿನಾಥನ ದೊರೆ ಯಾರು? ಆಶ್ರಿತ ದೊರೆ ಯಾರು ಅಂದರೆ ಭುವನೈಕ್ಯ ಮಲ್ಲ ಪಸಾಯಿತ ಲಕ್ಷ್ಮಣ ರೂಪ ಅಂಥೇಳಿ. ಪ್ರಮುಖವಾಗಿರ್ತಕ್ಕಂಥ ಶಾಂತಿನಾಥನ ಕವಿಯ ಕೃತಿ ಯಾವುದು ಅಂದರೆ ಸುಕುಮಾರ ಚರಿತೆ.
ಸುಕುಮಾರ ಚರಿತೆ ಶಾಂತಿನಾಥನ ಈ ಸುಕುಮಾರ ಚರಿತೆ ರಚನೆಗೆ ಸೂಚಿಕೊಟ್ಟ ಕನ್ನಡದ ಗದ್ಯ ಕೃತಿ ಯಾವುದಂದ್ರೆ ಒಡ್ಡರಾಧನೆ. ಶಾಂತಿನಾಥನಿಗಿರೋ ಬಿರುದುಗಳು ಯಾವುವು ಅಂತಂದರೆ ಜಿನಮತಾಂಬೋಜಿನಿ, ರಾಜಹಂಸ, ಚತುರಕವಿ, ಸಹಜ ಕವಿ, ಸರಸ್ವತಿ ಮುಖ ಮುಕುರ, ಈ ರೀತಿ ಒಂದು ಬಿರುದುಗಳನ್ನು ಶಾಂತಿನಾಥನು ಹೊಂದಿದ್ದಾನೆ. ಸೂರ ದತ್ತರಾಜ ಮತ್ತು ಯಶೋಭದ್ರೆಗೆ ಹುಟ್ಟಿದ ರಾಜಕುಮಾರ ಸುಕುಮಾರನ ಚರಿತೆಯ ಒಳಗೊಂಡ ಕೃತಿ ಯಾವುದಂದ್ರೆ ಸುಕುಮಾರ ಚರಿತೆ. ನಾಗವರ್ಮಾಚಾರ್ಯನ ಬಗ್ಗೆ ನಾವು ನೋಡೋಣ. ನಾಗವರ್ಮಾಚಾರ್ಯ ಒಬ್ಬ ಬ್ರಾಹ್ಮಣ ಮತದ ಒಬ್ಬ ಕವಿ. ನಾಗವರ್ಮಾಚಾರ್ಯರ ಆಶ್ರಯ ದೊರೆ ಯಾರು ಅಂತಂದ್ರೆ ಭುವನೈಕ್ಯ ಮಲ್ಲ ದಂಡನಾಯಕ ಉದಯಾದಿತ್ಯ. ನಾಗವರ್ಮಾಚಾರ್ಯ ಗ್ರಂಥ ಯಾವುದಂದ್ರೆ ಚಂದ್ರಚೂಡಾಮಣಿ ಶತಕ. ಕನ್ನಡದ ಮೊದಲ ಶತಕ ಯಾವುದಂತ ಚಂದ್ರಚೂಡಾಮಣಿ ಶತಕ. ಪ್ರಮುಖವಾಗಿರ್ತಕ್ಕಂಥ ಒಂದು ವಿಚಾರ. ಕನ್ನಡದ ಮೊದಲ ಶತಕ ಯಾವುದಂದ್ರೆ ನಾಗವರ್ಮಾಚಾರ್ಯ ರಚನೆ ಮಾಡಿರ್ತಕ್ಕಂತಹ ಚಂದ್ರಚೂಡಾಮಣಿ ಶತಕ. ಚಂದ್ರಚೂಡಾಮಣಿ ಶತಕಕ್ಕಿರುವ ಇನ್ನೊಂದು ಹೆಸರು ಯಾವುದು ಅಂದರೆ ಜ್ಞಾನಸಾರ. ಇನ್ನೊಬ್ಬ ಪ್ರಮುಖ ಕವಿ ಕಂತಿ. 11ನೇ ಶತಮಾನದ ಕವಿ. ಇವನ ಆಶ್ರಿತ ದೊರೆ ಯಾರಂದ್ರೆ ಹೊಯ್ಸಳ ಒಂದನೇ ಬಲ್ಲಾಳ. ಕಂತಿಯ ಕೃತಿ ಯಾವುದಂದ್ರೆ ಕಂತಿ ಹಂಪನ ಸಮಸ್ಯೆಗಳು. ಇದು ಕಂದ ಪದ್ಯದ ರೂಪದಲ್ಲಿರ್ತಕ್ಕಂಥ ಒಂದು ಕೃತಿ, ಕಂತಿ ಹಂಪನ ಸಮಸ್ಯೆಗಳು ಅಂತೇಳಿ. ಈ ಒಂದು ಪಂಪಯುಗದಲ್ಲಿ ಬರ್ತಕ್ಕಂತಹ ಪ್ರಮುಖ ಕವಿ ಯಾರಂದರೆ ನಾಗಚಂದ್ರ. ಕ್ರಿಸ್ತಶಕ 1100ರ ಒಂದು ಕಾಲಘಟ್ಟದ ಪ್ರಮುಖ ಕವಿ ನಾಗಚಂದ್ರ ಕನ್ನಡದ ಪ್ರಪ್ರಥಮ ಜೈನ ರಾಮಾಯಣ ಪರಂಪರೆ ನಿರ್ಮಾತೃ ಆಗಿದ್ದಾನೆ. ಕನ್ನಡದ ಪ್ರಪ್ರಥಮ ಜೈನ ರಾಮಾಯಣ ಪರಂಪರೆಯ ನಿರ್ಮಾತೃ. ಪಂಪಯುಗದ ಇನ್ನೊಬ್ಬ ಪ್ರಮುಖ ಪ್ರೌಢ ಚಂಪೂ ಕವಿ ಅಂದರೆ ನಾಗಚಂದ್ರ. ಕನ್ನಡ ಸಾಹಿತ್ಯದ ಸುಪ್ರಸಿದ್ಧ ಹಳಗನ್ನಡ ಜೈನ ಕವಿ. ನಾಗಚಂದ್ರನು ತನ್ನ ವೈಯಕ್ತಿಕ ವಿಷಯವನ್ನು ಎಲ್ಲಿಯೂ ಹೇಳಿಕೊಂಡಿಲ್ಲ. ಆದ್ದರಿಂದ ಈತನ ಕಾಲ, ಊರು ಮುಂತಾದವುಗಳನ್ನು ಖಚಿತವಾಗಿ ನಿರ್ಧರಿಸುವುದು ಕಷ್ಟ. ವಿಜಯಪುರದಲ್ಲಿ ಮಲ್ಲಿನಾಥ ದೇವಾಲಯವನ್ನು ಕಟ್ಟಿಸಿರುವುದಾಗಿ ಹೇಳಿಕೊಂಡಿದ್ದಾನೆ. ಅಂತೆಯೇ BM ಶ್ರೀಯವರು ಇವನ ಬಗ್ಗೆ ಹೀಗೆ ಹೇಳಿದ್ದಾರೆ: ನಾಗಚಂದ್ರನು ಈ ಯುಗದ ಆಚಾರ್ಯ ಕವಿ. ಈತನ ಕಾಲವೂ ಸ್ಥಳವೂ ಅನುಮಾನದಲ್ಲಿಯೇ ಉಳಿದಿವೆ. ಈತನಿಗೆ ಆ ರಾಜಾಶ್ರಯವಿದ್ದಂತೆ ಕಾಣುವುದಿಲ್ಲ. ಈತನ ಗ್ರಂಥಗಳಲ್ಲಿ ಕ್ಷಾತ್ರಕ್ಕಿಂತಲೂ ಭಕ್ತಿ ವೈರಾಗ್ಯಗಳು ಹೆಚ್ಚಾಗಿ ಹರಿಯುತ್ತವೆ ಅಂಥೇಳಿ BM ಶ್ರೀಯವರು ಹೇಳ್ತಾರೆ. ನಾಗಚಂದ್ರನು ಪಂಪನು ಅನುಕರಿಸಿದ ಲೌಕಿಕ ಆಗಮಿಕ ಕಾವ್ಯ ಪರಂಪರೆಯನ್ನು ಅನುಸರಿಸದೆ ಮಲ್ಲಿನಾಥ ಪುರಾಣ, ರಾಮಚಂದ್ರ ಚರಿತ ಪುರಾಣ ಎಂಬ 2 ಜೈನ ಧಾರ್ಮಿಕ ಕಾವ್ಯಗಳನ್ನು ರಚಿಸಿದ್ದಾನೆ. ನಾಗಚಂದ್ರನ ಮತ ಜೈನ ಮತ. ನಾಗಚಂದ್ರನ ಆಶ್ರಯ ದೊರೆ ಹೊಯ್ಸಳ 1ನೇ ಬಲ್ಲಾಳ. ನಾಗಚಂದ್ರನ ಬಿರುದು ಅಭಿನವ ಪಂಪ ಅಂತೇಳಿ ನಾಗಚಂದ್ರನನ್ನು ಕರಿತೇವೆ. ನಾಗಚಂದ್ರನ ಕೃತಿಗಳು ಯಾವಂದರೆ ರಾಮಚಂದ್ರ ಚರಿತ ಪುರಾಣ, ಇದನ್ನು ಪಂಪ ರಾಮಾಯಣ ಅಂತ ಕೂಡ ಕರೀತಾರೆ. ಆಮೇಲೆ ಮಲ್ಲಿನಾಥ ಪುರಾಣ. ನಾಗಚಂದ್ರನ ಕೃತಿಗಳಲ್ಲಿ ಮೊದಲು ರಚಿಸಿದ ಕೃತಿ ಯಾವುದಂದ್ರೆ ಮಲ್ಲಿನಾಥ ಪುರಾಣ ಫಸ್ಟ್ ರಚನೆ ಆಗ್ತದೆ. ಮಲ್ಲಿನಾಥ ಪುರಾಣದ ಆಕಾರ ಗ್ರಂಥ ಯಾವುದು ಅಂತಂದ್ರೆ ಗುಣಭದ್ರನ ಉತ್ತರ ಪುರಾಣ. ಮಲ್ಲಿನಾಥ ಪುರಾಣದ ವಸ್ತು ಏನಂತಂದರೆ 19ನೇ ತೀರ್ಥಂಕರಾಗಿರ್ತಕ್ಕಂಥ ಮಲ್ಲಿನಾಥನ ಚರಿತೆ ಇರ್ತದೆ ಅದರಲ್ಲಿ. ಮಲ್ಲಿನಾಥ ಪುರಾಣ ಒಳಗೊಂಡಿರ್ತಕ್ಕಂಥ ಆಶ್ವಾಸಗಳ ಸಂಖ್ಯೆ ಎಷ್ಟು ಅಂದರೆ 14. ಮಲ್ಲಿನಾಥನ 1ನೇ ಭವದ ಕಥೆ ಏನಂತಂದರೆ ವೈಶ್ರವರ್ಣನೆಂಬ ಚಕ್ರವರ್ತಿಯ ವೈಭವ ಜೀವನದ ಒಂದು ವೃತ್ತಾಂತ ಇದರಲ್ಲಿ 1ನೇ ಭವದಲ್ಲಿ ಕಾಣ್ತೀವಿ. ಜೀವಕ್ಕೆ ಶರಣವೊಂದೇ ನಿರ್ಮಲ ಧರ್ಮಂ ಎಂಬ ದಿವ್ಯ ಸಂದೇಶವನ್ನು ನಾಗಚಂದ್ರನು ಈ ಕಾವ್ಯದಲ್ಲಿ ಮೊಳಗಿಸಿದ್ದಾನೆ ಅಂದರೆ ಮಲ್ಲಿನಾಥ ಪುರಾಣದಲ್ಲಿ ಮೊಳಗಿಸಿದ್ದಾನೆ. ಮಲ್ಲಿನಾಥ ಪುರಾಣದಲ್ಲಿನ ರಾಜ ಆಳುತ್ತಿದ್ದ ದೇಶ ಯಾವುದಂದ್ರೆ ಕಚ್ಚಕಾವತಿ. ಮಲ್ಲಿನಾಥ ಪುರಾಣದಲ್ಲಿ ಉಲ್ಲೇಖಿಸಿರುವ ಯೋಗಾಮೃತ ಎಂಬ ಕೃತಿ ಈತನದೇ ಎಂದು ವಿದ್ವಾಂಸರು ಊಹಿಸಿದ ಕವಿ ಯಾರು ಅಂತಂದ್ರೆ ನಾಗಚಂದ್ರ.
ಮಲ್ಲಿನಾಥನ ತಂದೆ ತಾಯಿ ಯಾರಂದ್ರೆ ಕುಂಭ ಮತ್ತು ಪ್ರಭಾವತಿ. ಕುಂಭ ತಂದೆ, ಪ್ರಭಾವತಿ ತಾಯಿ. ನಾಗವರ್ಮನ ಕೃತಿಗಳ ಸ್ವರೂಪ ಯಾವುದಂದ್ರೆ ಚಂಪು ಸ್ವರೂಪದಲ್ಲಿ ಅವನ ಕೃತಿಗಳು, ಎರಡೂ ಕೃತಿಗಳು ರಚನೆಯಾಗಿವೆ. ಪಂಪ ರಾಮಾಯಣ ಆಗಿರ್ಬೋದು ಮತ್ತು ಮಲ್ಲಿನಾಥ ಪುರಾಣ ಆಗಿರ್ಬೋದು. ಅದೇ ರೀತಿ ನಾಗಚಂದ್ರನು ತನ್ನ ಕೃತಿಯಲ್ಲಿ ಚಾಲುಕ್ಯ ಚಕ್ರವರ್ತಿಯಾಗಿರ್ತಕ್ಕಂಥ ಸೋಮೇಶ್ವರನನ್ನು ಶ್ಲೇಷೆಯಿಂದ ಹೊಗಳಿದ್ದಾನೆ ಎಂದವರು ಗೋವಿಂದ ಪೈ. ನಾಗಚಂದ್ರನ ಕೃತಿಗಳಲ್ಲಿ ಪ್ರತಿಪಾದಿಸಿರುವ ಅಕ್ಷಯ ಸುಖ ಪ್ರಧಾನವಾದ ರಸ ಯಾವುದಂದ್ರೆ ಶಾಂತರಸ ಕಂಡುಬರುತ್ತದೆ. ನಾಗಚಂದ್ರನ ನಿಷ್ಠೆ, ಗೌರವ, ಪೂಜೆಗೆ ಪಾತ್ರ ಆಗಿರ್ತಕ್ಕಂಥ ಗುರು ಮತ್ತು ದೈವ ಯಾವುದು ಅಂದರೆ ಬಾಲಚಂದ್ರ ಮತ್ತು ಜಿನೇಂದ್ರ. ಬಾಲಚಂದ್ರ ಮತ್ತು ಜಿನೇಂದ್ರ. ನಾಗಚಂದ್ರ ಕರ್ನಾಟಕದ ಈ ಜಿಲ್ಲೆಗೆ ಸೇರಿದವನಾಗಿದ್ದಾನೆ. ಯಾವ ಜಿಲ್ಲೆಗೆ ಅಂದರೆ ಬಿಜಾಪುರ ಜಿಲ್ಲೆಗೆ ಸೇರಿದವನಾಗಿದ್ದೇನೆ. ನಾಗಚಂದ್ರನ ರಾಮಚಂದ್ರ ಚರಿತ ಪುರಾಣ, ರಾಮಚಂದ್ರ ಚರಿತ ಪುರಾಣ ಅಥವಾ ಪಂಪರಾಮಾಯಣ ಚಂಪೂ ಶೈಲಿಯ ಪುರಾಣ ಕಥೆಯಾಗಿದೆ. ಚಂಪೂ ಶೈಲಿಯ ಪುರಾಣ ಕೃತಿಯಾಗಿದೆ. ರಾಮಚಂದ್ರ ಚರಿತ ಪುರಾಣವು ಕನ್ನಡದಲ್ಲಿ ಉಪಲಬ್ಧವಾದ ಮೊದಲ ಜೈನ ರಾಮಾಯಣ ಆಗಿದೆ. ಕನ್ನಡದಲ್ಲಿ ಉಪಲಬ್ಧವಾದ ಮೊದಲ ಜೈನ ರಾಮಾಯಣ ಯಾವುದಂದ್ರೆ ರಾಮಚಂದ್ರ ಚರಿತ ಪುರಾಣ. ರಾಮಚಂದ್ರ ಚರಿತ ಪುರಾಣಕ್ಕಿರುವ ಇನ್ನೊಂದು ಹೆಸರು ಯಾವುದಂದ್ರೆ ಪಂಪರಾಮಾಯಣ. ಪಂಪರಾಮಾಯಣ. ರಾಮಚಂದ್ರ ಚರಿತ ಪುರಾಣದ ಆಕಾರ ಗ್ರಂಥ ಯಾವುದಂದ್ರೆ ವಿಮಲಸೂರಿಯ ಪೌಮಚರಿಯ. ವಿಮಲಸೂರಿಯ ಪೌಮಚರಿಯ ಭಾಷೆ ಯಾವುದು ಅಂದರೆ ಪ್ರಾಕೃತ ಭಾಷೆ. ಪಂಪರಾಮಾಯಣದ ರಾವಣನಿಗೆ ವಶವಾಗಿದ್ದ ವಿದ್ಯೆ ಯಾವುದಂದರೆ ಅವಲೋಕಿನಿ ವಿದ್ಯೆ. ಅವಲೋಕಿನಿ ವಿದ್ಯೆ ಮತ್ತು ಬಹುರೂಪಿ ವಿದ್ಯೆ. ರಾವಣನು ಸೀತೆಯನ್ನು ಎಲ್ಲಿ ಸೆರೆ ಹಿಡಿಯುತ್ತಾನೆ? ರಾವಣನು ಸೀತೆಯನ್ನು ಎಲ್ಲಿ ಸೆರೆ ಹಿಡಿಯುತ್ತಾನೆ ಅಂದರೆ ಅಶೋಕವನದಲ್ಲಿ. ಪರಸ್ತ್ರೀಯನ್ನು ಮೋಹಿಸದಿರುವ ಹಾಗೆ ರಾವಣನು ಆಚರಿಸುತ್ತಿದ್ದ ವೃತ ಯಾವುದು ಅಂದರೆ ಪರಂಗಾನ ವಿರತಿ ಎಂಬ ಒಂದು ವೃತವನ್ನು ರಾವಣನು ಆಚರಿಸ್ತಾ ಇದ್ದನು ಅಂತ. ನಾಗಚಂದ್ರನು ಮಲ್ಲಿನಾಥ ದೇವಾಲಯವನ್ನು ಎಲ್ಲಿ ಕಟ್ಟಿಸಿದ್ದಾನೆ ಎಂದು ವಿವರಿಸಲಾಗಿದೆ. ಬಿಜಾಪುರದಲ್ಲಿ. ಲಂಕೆಯನ್ನು ಮುತ್ತಿದ ರಾಮ ಸೈನ್ಯವನ್ನು ಹಿಮ್ಮೆಟ್ಟಿಸಲು ರಾವಣನು ಮೊರೆ ಹೊಕ್ಕ ವಿದ್ಯೆ ಯಾವುದು ಅಂದರೆ ಬಹುರೂಪಿಣಿ ವಿದ್ಯೆಯಿಂದ ರಾಮನ ಸೈನ್ಯವನ್ನು ಹಿಮ್ಮೆಟ್ಟಿಸಬೇಕು ಅಂತೇಳಿ ರಾವಣನು ಈ ವಿದ್ಯೆಯನ್ನು ಬಳಸ್ತಾನೆ. ನಾಗಚಂದ್ರನ ರಾವಣ ಯಾರು ಅಂದರೆ ಉದಾತ್ತ ಮತ್ತು ಸದ್ಗುಣಿಯಾಗಿರ್ತಾನೆ. ನಾಗಚಂದ್ರನ ರಾವಣ ಹೇಗಿರ್ತಾನೆ? ಉದಾತ್ತ ಮತ್ತು ಸದ್ಗುಣಿ. ನಾಗಚಂದ್ರನ ಬಿರುದುಗಳು ಯಾವುವು ಅಂತಂದರೆ ಅಭಿನವ ಪಂಪ, ಭಾರತಿ ಕರುಣಾಪುರ, ಕವಿತಾ ಮನೋಹರ, ಸಾಹಿತ್ಯ ವಿದ್ಯಾಧರ ಮತ್ತು ಸೂಕ್ತಿ ಮುಕ್ತಾವಸಂತ ಇವುಗಳು ನಾಗಚಂದ್ರನ ಬಿರುದುಗಳು. ಒಂದು ಉತ್ತಮ ಪುಸ್ತಕ 100 ಸ್ನೇಹಿತರಿಗೆ ಸಮಾನ ಎನ್ನುವುದು ನಮಗೆ ಯಾವಾಗಲೂ ಗೊತ್ತಿರಬೇಕು. ಒಂದು ಉತ್ತಮವಾಗಿರ್ತಕ್ಕಂಥ ಪುಸ್ತಕ 100 ಸ್ನೇಹಿತರಿಗೆ ಸಮಾನವಾಗಿರ್ತಕ್ಕಂಥ ಒಂದು ಮೌಲ್ಯವನ್ನು ಹೊಂದಿರತಕ್ಕಂಥದ್ದು ಇರ್ತದೆ ಅಂತ. ನಯಸೇನ ಕವಿಯ ಬಗ್ಗೆ ನಾವು ನೋಡೋಣ. ನಯಸೇನ ಕವಿಯ ಕಾಲ ಕ್ರಿಸ್ತಶಕ 1100 ಮತ್ತು ಮತ ಜೈನ ಮತ. ನಯಸೇನನ ಕೃತಿ ಯಾವುದು ಅಂದರೆ ಧರ್ಮಾಮೃತ. ಇದು ಚಂಪೂ ಗದ್ಯ ಪ್ರಚುರ, ಚಂಪೂ ರೂಪದಲ್ಲಿರ್ತಕ್ಕಂಥದ್ದು ಧರ್ಮಾಮೃತ. ನಯಸೇನನ ಗುರು ಯಾರು ಅಂದ್ರೆ ನರೇಂದ್ರ ಸೇನ ಮುನಿಪ. 14 ಮಹಾಪುರುಷರ ಕಥೆಗಳನ್ನು 14 ಆಶ್ವಾಸಗಳಲ್ಲಿ ನಿರೂಪಿಸಿದ ನಯಸೇನನ ಕೃತಿ ಯಾವುದಂದ್ರೆ ಧರ್ಮಾಮೃತ. ನಯಸೇನನನ್ನು ಜೀವಿಸಿದ ಸ್ಥಳ ಅಂದ್ರೆ ಮುಳುಗುಂದದಲ್ಲಿ ಜೀವಿಸಿದನು. ನಯಸೇನನ ಧರ್ಮಾಮೃತದಲ್ಲಿ ಏನಿದೆ ಅಂದ್ರೆ ಶಾಂತಿನಾಥನ ಸುಕುಮಾರ ಚರಿತೆಯಲ್ಲಿ ಮೊದಲು ಮಾಡಿದ ಧೋರಣೆಯನ್ನು ಮುಂದುವರೆದಿದೆ. ಜನತೆಗಾಗಿ ಬರೆದ ಮೊದಲ ಜೈನ ಪುರಾಣ ಎಂಬ ಕೀರ್ತಿಗೆ ಪಾತ್ರವಾದ ಕೃತಿ ಯಾವುದಂದ್ರೆ ಧರ್ಮಾಮೃತ. ನಯಸೇನನ ಕಥೆಗಳಲ್ಲಿ ನಮ್ಮನ್ನು ಮೋಹಿಸುವ ಪ್ರಬಲವಾದ ಅಂಶವೆಂದರೆ ಅಲ್ಲಿ ದೊರೆಯುವ ಜನಜೀವನದ ಚಿತ್ರ ಅಂತ ಹೇಳಿದವರು ಯಾರಂತಂದರೆ ರಂಗಂಶ್ರೀ ಮುಗುಳಿ.
ಇನ್ನು ಸಂಸ್ಕೃತ ಕನ್ನಡ ಶಬ್ದಗಳು ಸೇರಿಸಿ ಕಾವ್ಯ ರಚನೆ ಮಾಡುವುದು ತುಪ್ಪದಲ್ಲಿ ಎಣ್ಣೆ ಬೆರೆತಂತೆ ಎಂದು ಅಭಿಪ್ರಾಯಪಟ್ಟವರು ಯಾರಂದರೆ ನಯಸೇನ. ಗುಣವರ್ಮನ ಜಾಣ್ ತನ್ನ ಕೃತಿಯಲ್ಲಿ ನೆಲೆಸಲಿ ಎಂದು ಹೇಳಿದ ಕವಿ ಯಾರಂದ್ರೆ ನಯಸೇನ. ಇನ್ನೊಬ್ಬ ಪ್ರಮುಖ ಕವಿ ಯಾರಂದ್ರೆ ಬ್ರಹ್ಮಶಿವ 1150. ಬ್ರಹ್ಮಶಿವನ ಕೃತಿಗಳು ಯಾವಂದ್ರೆ ಸಮಯ ಪರೀಕ್ಷೆ ಮತ್ತು ತ್ರೈಲೋಕ್ಯ ಚೂಡಾಮಣಿ ಸ್ತೋತ್ರ. ಬ್ರಹ್ಮಶಿವನ ಸಮಯ ಪರೀಕ್ಷೆ ಒಂದು ತಾತ್ವಿಕ ಪದ್ಯ ಗ್ರಂಥ ಆಗಿದೆ. ಇದು ತಾತ್ವಿಕ ಪದ್ಯ ಗ್ರಂಥ. 36 ಸ್ತೋತ್ರಗಳಿರುವ ತ್ರೈಲೋಕ್ಯ ಚೂಡಾಮಣಿ ಸ್ತೋತ್ರದ ಇನ್ನೊಂದು ಹೆಸರು ಯಾವುದಂದ್ರೆ ಛತ್ತೀರಸ ರತ್ನಮಾಲೆ ಅಂತೇಳಿ. ಕಂದವೃತ್ತಗಳ ಪದ್ಯ ರೂಪದ 15 ಅಧಿಕರಣಗಳನ್ನು ಒಳಗೊಂಡ ಬ್ರಹ್ಮಶಿವನ ಕೃತಿ ಯಾವುದಂದ್ರೆ ಸಮಯ ಪರೀಕ್ಷೆ. ಕನ್ನಡದ ಅಪೂರ್ವವಾದ ತಾತ್ವಿಕ ವಿಡಂಬನಾ ಕಾವ್ಯ ಯಾವುದಂದ್ರೆ ಸಮಯ ಪರೀಕ್ಷೆ. ಜೈನ ಮತವೇ ಸರ್ವಶ್ರೇಷ್ಠವೆಂದು ಹೇಳುವ ಸ್ಪಷ್ಟವಾದ ಮತ್ತು ಪ್ರಚಾರಕ ಗ್ರಂಥ ಯಾವುದಂದ್ರೆ ಸಮಯ ಪರೀಕ್ಷೆ. ಬ್ರಹ್ಮಶಿವನು ಮಾಡಿಕೊಂಡ ಆತ್ಮ ಪ್ರಶಂಸೆ ಮಹಾಕವಿ ಬ್ರಹ್ಮಶಿವ ಎಂದು. ವಿಡಂಬನಾ ಕವಿ ಎಂದು ಪ್ರಸಿದ್ಧನಾದ ಕವಿ ಯಾರಂದ್ರೆ ಬ್ರಹ್ಮಶಿವ. ಇನ್ನೊಬ್ಬ ಪ್ರಮುಖ ಕವಿ ಯಾರಂದ್ರೆ ಕರ್ಣಪಾರ್ಯನ ಮತ ಯಾವುದಂದ್ರೆ ಜೈನ ಮತ. ಕರ್ಣಪಾರ್ಯನ ಆಶ್ರಯ ದೊರೆ ಯಾರಂದ್ರೆ ಲಕ್ಷ್ಮೀಧರ. ಕರ್ಣಪಾರ್ಯನ ಬಿರುದುಗಳು ಭವ್ಯಜನವನ ಮಾರ್ತಾಂಡ, ಪರಮಜಿನ ಕ್ಷೀರವಾರಾಶಿಚಂದ್ರ, ಸಂಯಕ್ತ ರತ್ನಾಕರ. ಕರ್ಣಪಾರ್ಯನ ನೇಮಿನಾಥ ಪುರಾಣಕ್ಕಿರುವ ಇನ್ನೊಂದು ಹೆಸರು ಹರಿವಂಶ ಪುರಾಣ. 22ನೇ ತೀರ್ಥಂಕನಾಗಿರ್ತಕ್ಕಂತಹ ನೇಮಿನಾಥನ ಚರಿತೆಯು ಬಲದೇವ ವಾಸುದೇವರುಗಳಾಗಿರ್ತಕ್ಕಂತಹ ಶ್ರೀಕೃಷ್ಣ ಮತ್ತು ಬಲರಾಮರ ಕಥೆಯನ್ನೊಳಗೊಂಡ ಕರ್ಣಪಾರ್ಯನ ಕೃತಿ ಯಾವುದಂದ್ರೆ ನೇಮಿನಾಥ ಪುರಾಣದಲ್ಲಿ ಶ್ರೀಕೃಷ್ಣ ಮತ್ತು ಬಲರಾಮರ ಕಥೆ ಇರ್ತದೆ. ಕರ್ಣಪಾರ್ಯನ ನೇಮಿನಾಥ ಪುರಾಣಕ್ಕಿರುವ ಆಧಾರ ಗ್ರಂಥಗಳು ಯಾವಂದ್ರೆ ಜಿನಸೇನಾಚಾರ್ಯರ ಹರಿವಂಶ ಪುರಾಣ ಮತ್ತು ಗುಣಭದ್ರಾಚಾರ್ಯರ ಮಹಾಪುರಾಣಗಳು ಈ ಒಂದು ನೇಮಿನಾಥ ಪುರಾಣಕ್ಕೆ ಆಧಾರ ಗ್ರಂಥಗಳು ಆಗಿವೆ. ಕರ್ಣಪಾರ್ಯನ ಗುರು ಯಾರು ಅಂದ್ರೆ ಕಲ್ಯಾಣ ಕೀರ್ತಿ. ಇನ್ನೊಬ್ಬ ಪ್ರಮುಖ ಕವಿ ಯಾರು ಅಂತಂದರೆ ಎರಡನೇ ನಾಗವರ್ಮ ಕ್ರಿಸ್ತಶಕ 1150. ಸಂಪತ್ತಿಗಿಂತ ಜ್ಞಾನಕ್ಕೆ ಆದ್ಯತೆ ನೀಡಿ ಅಂಥೇಳಿ ಅರಿಸ್ಟಾಟಲ್ರು ಹೇಳ್ತಾರೆ. ಸಂಪತ್ತಿಗಿಂತ ಜ್ಞಾನಕ್ಕೆ ಆದ್ಯತೆಯನ್ನು ನೀಡಬೇಕು ಅಂತೇಳಿ. ಏಕೆಂದರೆ ಒಂದು ಕ್ಷಣಿಕ ಆದರೆ ಇನ್ನೊಂದು ಶಾಶ್ವತ. ಸಂಪತ್ತು ಅನ್ನೋದು ಕ್ಷಣಿಕ, ಜ್ಞಾನ ಅನ್ನೋದು ಶಾಶ್ವತ. ಹಾಗಾಗಿ ನಾವು ಶಾಶ್ವತವಾಗಿರ್ತಕ್ಕಂಥ ಜ್ಞಾನಕ್ಕೆ ಯಾವಾಗಲೂ ಮಹತ್ವವನ್ನು ನೀಡಬೇಕು ಅಂತ ಹೇಳ್ತಾರೆ. ಸೊ ಅಂಥ ಒಂದು ಕಾರ್ಯವನ್ನು ನಾವು ಈಗ ಮಾಡ್ತಾಯಿದ್ದೇವೆ. ಎರಡನೇ ನಾಗವರ್ಮ ಆಗಿರ್ತಕ್ಕಂಥ ಕ್ರಿಸ್ತಶಕ 1150ರಲ್ಲಿ ಬದುಕಿರ್ತಕ್ಕಂತಹ ಎರಡನೇ ನಾಗವರ್ಮ ಒಬ್ಬ ಪ್ರಮುಖ ಜೈನ ಕವಿ. ಇವನು ಪ್ರಮುಖವಾಗಿರ್ತಕ್ಕಂಥ ಜೈನ ಕವಿ. ಕಾವ್ಯಾವಲೋಕನ, ಕರ್ನಾಟಕ ಭಾಷಾಭೂಷಣ, ಅಭಿಧಾನ ವಸ್ತುಕೋಶ, ಅಭಿಧಾನ ರತ್ನಮಾಲ ಟೀಕೆ ಮತ್ತು ಇವನ ಹೆಸರಿನಲ್ಲಿ ಇತ್ತೀಚೆಗೆ ದೊರೆತಿದೆ ಎನ್ನಬಹುದಾದ ವರ್ಧಮಾನ ಪುರಾಣ ಎಂಬ ಚಂಪೂ ಕಾವ್ಯವನ್ನು ಕೂಡ ಬರೆದಿದ್ದಾನೆ. ಇವುಗಳಲ್ಲದೆ ಛಂದೋ ವಿಚಿತಿ ಎಂಬ ಒಂದು ಛಂದೋ ಗ್ರಂಥವನ್ನು, ವತ್ಸರಾಜ ಚರಿತ ಎಂಬ ಒಂದು ಕಾವ್ಯವನ್ನು ಬರೆದಿರುವುದಾಗಿ ತಿಳಿದು ಬಂದಿದೆ. ಈತನಿಗೆ ಕವಿತಾ ಗುಣೋದಯ, ಕವಿಕರ್ಣಪೂರ ಎಂಬ ಬಿರುದುಗಳು ಕೂಡ ಇವೆ. ಇವನು ಅಸಗ, ಗಜಗ, ಗುಣನಂದಿ, ಪೊನ್ನರಿಗೂ ಮತ್ತು ಸಂಸ್ಕೃತ ಕವಿಗಳಲ್ಲಿ ಮಯೂರ, ಬಾಣ, ಕಾಳಿದಾಸಾದಿ ಕವಿಗಳಿಗೆ ಸಮಾನನೆಂದು ಹೇಳಿಕೊಂಡಿದ್ದಾನೆ. ಇಂತಹ ಒಬ್ಬ ಪ್ರಮುಖ ಕವಿಯಾಗಿರ್ತಕ್ಕಂತಹ ನಾಗವರ್ಮ, ಎರಡನೇ ನಾಗವರ್ಮನ ಒಂದು ವಿಚಾರಗಳನ್ನು ನಾವು ತಿಳಿಯೋಣ. ನಾಗವರ್ಮನ ತಂದೆ ದಾಮೋದರ, ತಾಯಿ ವೀರಕಬ್ಬೆ. ಅವನ ಮತ ಜೈನ ಮತ.
ಆಶ್ರಯದೊರೆ, ಎರಡನೇ ನಾಗವರ್ಮನ ಆಶ್ರಯದೊರೆ ಚಾಲುಕ್ಯ ಜಗದೇಕ ಮಲ್ಲ. ಚಾಲುಕ್ಯ ಜಗದೇಕ ಮಲ್ಲ. ನಾಗವರ್ಮನ ಕೃತಿಗಳು ಭಾಷಾಭೂಷಣ, ಇದು ಸೂತ್ರ, ಕಾವ್ಯಾವಲೋಕನ, ಕಂದವೃತ್ತ, ಅಭಿಧಾನ ವಸ್ತುಕೋಶ, ಛಂದೋವಿಚಿತಿ, ಇದು ಉಪಲಬ್ಧವಿಲ್ಲ, ವರ್ಧಮಾನ ಪುರಾಣ, ಇದು ಚಂಪು ಸ್ವರೂಪದ್ದು, ಅಭಿಧಾನ ರತ್ನಮಾಲ ಟೀಕೆ ಮತ್ತು ಅಭಿಧಾನ ರತ್ನಮಾಲೆ, ಈ ಕೃತಿಗಳನ್ನು ನಾಗವರ್ಮನು, ಎರಡನೇ ನಾಗವರ್ಮನು ಬರೆದಿರ್ತಾನೆ. ನಾಗವರ್ಮನ ಶಿಷ್ಯನೂ ಶ್ರೇಷ್ಠ ಕವಿಯೂ ಆಗಿದ್ದವನು ಯಾರಂದ್ರೆ ಜನ್ನ. ಜನ್ನನು ನಾಗವರ್ಮನ ಹೆಸರನ್ನು ಜಿನೇಂದ್ರ ಪುರಾಣ ಕರ್ತೃಗಳ ಜೊತೆಗೆ ಸೇರಿಸಿದ್ದಾನೆ. ಕನ್ನಡದಲ್ಲಿ ಬಳಸುವ ಸಂಸ್ಕೃತ ಶಬ್ದಗಳಿಗೆ ಅರ್ಥವನ್ನು ಹೇಳುವ ನಾಗವರ್ಮನ ನಿಘಂಟು ಯಾವುದು ಅಂದರೆ ಅಭಿಧಾನ ವಸ್ತುಕೋಶ. ಇದು ಕನ್ನಡದಲ್ಲಿ ಬಳಸುವ ಸಂಸ್ಕೃತ ಶಬ್ದಗಳಿಗೆ ಅರ್ಥವನ್ನು ಹೇಳುವ ಒಂದು ನಿಘಂಟು ಯಾವುದು ಅಂದರೆ ಅಭಿಧಾನ ವಸ್ತುಕೋಶ. ಆಮೇಲೆ ಕರ್ನಾಟಕ ಭಾಷಾಭೂಷಣ ಒಂದು ಸಂಸ್ಕೃತ ಸೂತ್ರ ವೃತ್ತಿಗಳಿಂದ ಕೂಡಿದ ಕನ್ನಡದ ವ್ಯಾಕರಣ. ಕರ್ನಾಟಕ ಭಾಷಾಭೂಷಣ ಸಂಸ್ಕೃತ ಸೂತ್ರ ವೃತ್ತಿಗಳಿಂದ ಕೂಡಿದ ಕನ್ನಡದ ವ್ಯಾಕರಣ. ಇದು 5 ಅಧಿಕರಣಗಳನ್ನು ಒಳಗೊಂಡ ನಾಗವರ್ಮನ ಅಲಂಕಾರಿಕ ಗ್ರಂಥ ಯಾವುದು ಅಂದರೆ ಕಾವ್ಯಾವಲೋಕನ. ರೀತಿ ಕಾವ್ಯದ ಶರೀರ, ರಸ ಅದರ ಜೀವ. ರೀತಿ ಕಾವ್ಯದ ಶರೀರ, ರಸ ಅದರ ಜೀವ ಎಂಬುದು ನಾಗವರ್ಮನ ಈ ಕೃತಿಯ ಮುಖ್ಯ ಮತ. ಕಾವ್ಯಾವಲೋಕನ. ರೀತಿ ಕೃತಿಗೊಪ್ಪುವ ಮೇ ಎಂದು ಹೇಳಿದ ಲಾಕ್ಷಣಿಕ ಯಾರಂದ್ರೆ ನಾಗವರ್ಮ. ಕಾವ್ಯಾವಲೋಕನದಲ್ಲಿ 5 ಅಧಿಕರಣಗಳು ಇವೆ. ಅವುಗಳು ಶಬ್ದಸ್ಮೃತಿ, ಕಾವ್ಯಮಲ, ವ್ಯಾವೃತಿ, ರೀತಿ ಕ್ರಮರಸ ನಿರೂಪಣ, ಗುಣವಿವೇಕ, ಕವಿಸಮಯ. ಛಂದಶಾಸ್ತ್ರಕ್ಕೆ ಸಂಬಂಧಿಸಿದ ನಾಗವರ್ಮನ ಕೃತಿ ಯಾವುದಂದರೆ ಛಂದೋವಿಚಿತಿ. ನಾಗವರ್ಮನ ಬಿರುದುಗಳು ಅಭಿನವ ಶರ್ಮವರ್ಮ, ಕವಿತಾ ಗುಣೋದಯ, ಕವಿಕರ್ಣಪುರ, ಕವಿಕಂಠಾಭರಣ. ನಾಗವರ್ಮನ ವರ್ಧಮಾನ ಪುರಾಣಕ್ಕೆ ಆಕಾರ ಗ್ರಂಥಗಳು ಯಾವಂದರೆ ಇಂದ್ರಭೂತಿಯ ಮಹಾಪುರಾಣ ಮತ್ತು ಗುಣಭದ್ರಾಚಾರ್ಯರ ಉತ್ತರ ಪುರಾಣ. ಎರಡನೇ ನಾಗವರ್ಮನ ಆರಾಧ್ಯ ದೈವ ಯಾವುದು ಅಂತಂದರೆ ಶ್ರೀ ವೀರಭಟ್ಟಾರಕ. ಇಷ್ಟು ಈ ಒಂದು ತರಗತಿಯಲ್ಲಿ ನೋಡಿದ್ದೇವೆ. ಹೊಸಬರು ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕು ಮತ್ತು ಒಂದು ಲೈಕನ್ನು ಕೊಡೋದ್ರ ಮುಖಾಂತರ ಒಂದು ತರಗತಿಗೆ ಪ್ರೋತ್ಸಾಹವನ್ನು ನೀಡಬೇಕಂತ ಹೇಳಿ ತಮ್ಮೆಲ್ಲರಿಗೂ ಕೇಳ್ಕೊಳ್ತಾ ಈ ಒಂದು ತರಗತಿಯನ್ನು ವೀಕ್ಷಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ.